ಶೀಘ್ರವೇ ಮೂರನೆಯ ವಿಶ್ವ ಯುದ್ಧ ಆಗೋದು ಫಿಕ್ಸ್ ಅಂತ ಹೇಳಲಾಗ್ತಿದೆ. ಯುದ್ಧದ ನಡುವೆ ವಿನಾಶಕಾರಿ ಕ್ಷಿಪಣಿ ಟೆಸ್ಟ್ ನಡೀತಾ ಇದೆ. ಅಮೆರಿಕಾದಿಂದ ವಿನಾಶಕಾರಿ ಡೂಮ್ಸ್ಡೇ ಕ್ಷಿಪಣಿ ಪರೀಕ್ಷೆ. ಅಮೆರಿಕಾದಿಂದ ವಿನಾಶಕಾರಿ ಡೂಮ್ಸ್ಡೇ ಕ್ಷಿಪಣಿ ಪರೀಕ್ಷೆ. ನ್ಯೂಕ್ಲಿಯರ್ ಸಾಮರ್ಥ್ಯದ ಡೂಮ್ಸ್ಡೇ ಕ್ಷಿಪಣಿ. ಅಮೆರಿಕ ನಡೆಗೆ ವಿಶ್ವಾದ್ಯಂತ ಆತಂಕ ಹೆಚ್ಚಾಗಿದೆ. ಒಂದೆಡೆ ಪಾಕಿಸ್ತಾನ ಹಾಗೂ ಅಫ್ಘಾನಿಸ್ತಾನ ಮಧ್ಯೆ ಯುದ್ಧ, ಮತ್ತೊಂದೆಡೆ ಇಸ್ರೇಲ್ ಅಮೆರಿಕ ಇರಾನ್ ಸಂಘರ್ಷ, ಒಬ್ಬರ ಮೇಲೊಬ್ಬರ ಹಗೆಯ ಶಸ್ತ್ರಾಸ್ತ್ರಗಳ ಪ್ರಯೋಗ. ಪರಮಾಣು ಯುದ್ಧವಾದ್ರೆ ಏನಾಗುತ್ತದೆಯೋ ಎಂಬ ಆತಂಕ. ಶೀಘ್ರವೇ ಮೂರನೇ ವಿಶ್ವ ಯುದ್ಧ ಆಗೋದು ಫಿಕ್ಸ್. ಹಾಗಾದ್ರೆ ಯುದ್ಧದ ನಡುವೆ ವಿನಾಶಕಾರಿ ಕ್ಷಿಪಣಿ ಟೆಸ್ಟ್ ಅಮೆರಿಕ ಮಾಡಿರುವಂಥದ್ದು ಇದು ವಿಶ್ವಾದ್ಯಂತ ಸಾಕಷ್ಟು ಆತಂಕ ಸೃಷ್ಟಿ ಮಾಡಿದೆ. ಡೂಮ್ಸ್ಡೇ ಕ್ಷಿಪಣಿ ಪರೀಕ್ಷೆಯನ್ನ ಮಾಡಿದ್ದಾರೆ ಅಮೆರಿಕ. ನ್ಯೂಕ್ಲಿಯರ್ ಸಾಮರ್ಥ್ಯದ ಡೂಮ್ಸ್ಡೇ ಕ್ಷಿಪಣಿ. ಅಮೆರಿಕ ನಡೆಗೆ ವಿಶ್ವಾದ್ಯಂತ ಆತಂಕ ವ್ಯಕ್ತವಾಗ್ತಾ ಇರುವಂಥದ್ದು. ಡೂಮ್ಸ್ಡೇ ಕ್ಷಿಪಣಿಯ ಪರೀಕ್ಷೆ ಆಗಿದೆ. ಈಗಾಗಲೇ ಒಬ್ಬರ ಮೇಲೊಬ್ಬರು ಹಗೆಯನ್ನ ಸಾಧಿಸ್ತಾ ಇದ್ದಾರೆ. ಅದರಲ್ಲಿ ಡೂಮ್ಸ್ಡೇ ಕ್ಷಿಪಣಿಯ ಪರೀಕ್ಷೆ ನಡೆದಿರುವಂಥದ್ದು. ಸೊ ಇದರಿಂದ ವಿಶ್ವಾದ್ಯಂತ ಆತಂಕ ಹೆಚ್ಚಾಗಿದೆ. ಅಂದ್ರೆ ಇದರ ಸಾಮರ್ಥ್ಯ ಯಾವ ರೀತಿಯಾಗಿರುತ್ತೆ ಡೂಮ್ಸ್ಡೇ ಕ್ಷಿಪಣಿ ಅಂತ ಅಂದಾಗ ನಾವಲ್ಲಿ ಗಮನಿಸಬೇಕು. ಯಾಕಂದ್ರೆ ನ್ಯೂಕ್ಲಿಯರ್ ಸಾಮರ್ಥ್ಯದ ಡೂಮ್ಸ್ಡೇ ಕ್ಷಿಪಣಿ ಸಾಕಷ್ಟು ರೀತಿಯಾದಂಥ ನ್ಯೂಕ್ಲಿಯರ್ ಸಾಮರ್ಥ್ಯನ ಹೊಂದಿರುತ್ತೆ ಡೂಮ್ಸ್ಡೇ. ಇದರ ಟೆಸ್ಟ್ ಆಗಿದೆ, ಪರೀಕ್ಷೆ ಆಗಿದೆ. ಇವತ್ತು ಇದರ ಪರೀಕ್ಷೆನ ನಡೆಸಿದೆ ಅಮೆರಿಕ. ಹಾಗಾದ್ರೆ ಇನ್ನೂ ಏನೆಲ್ಲ ಪ್ಲಾನನ್ನ ಇಟ್ಕೊಂಡು ಕೂತಿದೆ? ಪೂರ್ತಿಯಾಗಿ ನಾಶವೇ ಮಾಡಿಬಿಡ್ಬೇಕಾ ಇರಾನ್ ದೇಶವನ್ನ ಅಂತ ಅಲ್ಲಿ ಪ್ಲಾನ್ ಮಾಡ್ಕೊಂಡು ಕೂತಿದ್ಯಾ ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಸಾಕಷ್ಟು ಗೊಂದಲಗಳು ಹೆಚ್ಚಾಗ್ತಾ ಇರುವಂಥದ್ದು. ಸೊ ಸದ್ಯಕ್ಕೆ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾತನಾಡೋದಾದ್ರೆ ಮೂರನೆಯ ವಿಶ್ವ ಯುದ್ಧ ಆಗೋದು ಫಿಕ್ಸ್ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಮತ್ತು ಒಂದು ಕಡೆ ಪಾಕಿಸ್ತಾನ ಅಫ್ಘಾನಿಸ್ತಾನ ಯುದ್ಧ, ಇತ್ತ ಇರಾನ್ ಮತ್ತು ಇಸ್ರೇಲ್ ಅಮೆರಿಕ ಯುದ್ಧ. ಸೊ ಇದೆಲ್ಲ ಯಾವ ಮಟ್ಟಕ್ಕೆ ತಾರಕಕ್ಕೆ ಹೋಗುತ್ತೆ ಅನ್ನುವಂಥದ್ದು ಟೆನ್ಷನ್. ಕ್ಷಿಪಣಿಯ ಪರೀಕ್ಷೆ ಯಾಕೆ ಮಾಡಿದ್ರು? ಹಾಗಾದ್ರೆ ಹಲವಾರು ಪ್ರಶ್ನೆಗಳು ಇಲ್ಲಿ ಉದ್ಭವಿಸ್ತವೆ. ಇದರ ಆತಂಕ ಹೆಚ್ಚಾಗಿದೆ. ಯಾವ ಕಾರಣಕ್ಕೆ ಈ ಒಂದು ಕ್ಷಿಪಣಿಯ ಪರೀಕ್ಷೆ ನಡೆಸ್ತು ಅಲ್ಲಿ ಅಮೆರಿಕ? ಯಾಕಂದ್ರೆ ಟ್ರಂಪ್ನ ಒಂದು ಉಚ್ಚಾಟಗಳೇನಿರ್ತಾವಲ್ಲ, ಅಂದ್ರೆ ಟ್ರಂಪ್ ತೆಗೆದುಕೊಳ್ಳುವಂಥ ಕೆಲವೊಂದಿಷ್ಟು ನಿರ್ಧಾರಗಳ ಬಗ್ಗೆ ನಾವಿಲ್ಲಿ ಮಾತನಾಡೋದಾದ್ರೆ ನಿಜಕ್ಕೂ ಸಹಿತ ಯಾವ ಸಂದರ್ಭದಲ್ಲಿ ಈಗ ಈ ಇರಾನ್ ಯುದ್ಧದ ವಿಚಾರಕ್ಕೇನೆ ನಾವು ತೆಗೆದುಕೊಂಡ್ರೆ ಒಂದಿಷ್ಟು ಮಾಹಿತಿ ಇತ್ತು. ಒಮನ್ನು ನ್ಯೂಕ್ಲಿಯರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಯುರೇನಿಯಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಸಂಧಾನವನ್ನು ನಡೆಸಿತು, ಮಧ್ಯಸ್ಥಿಕೆಯನ್ನು ನಡೆಸಿ ಎಲ್ಲವೂ ಕೂಡ ಸರಿಯಾಗಿತ್ತು. ಬಟ್ ದಿಢೀರಂತ ಅಮೆರಿಕದಿಂದ ದಾಳಿಗೆ ಇಲ್ಲಿ ಮುಂದಾಗುತ್ತೆ, ಇಸ್ರೇಲಕ್ಕೆ ಕುಮ್ಮಕ್ಕು ಕೊಟ್ಟು ಅಮೆರಿಕ ದಾಳಿಯನ್ನು ಮಾಡಿಸುತ್ತೆ ಅನ್ನುವಂಥ ಮಾಹಿತಿ ಇತ್ತು. ಸೊ ಆಂತರಿಕವಾಗಿ ಆಂತರಿಕ ಜಗಳಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ದಾಳಿಯನ್ನು ಮುಂದುವರಿಸಿದೆಯಾ, ಮೇಲ್ನೋಟಕ್ಕೆ ಇಸ್ರೇಲನ್ನು ಬಳಸ್ಕೊಳ್ತಾ ಇದೆಯಾ ಅಮೆರಿಕ? ಇದೆಲ್ಲದರ ಬಗ್ಗೆ ಇಲ್ಲಿ ಗಮನ ಹರಿಸಬೇಕಾಗುತ್ತೆ. ಸೊ ಅಮೆರಿಕದ ನಿಲುವು ಹೇಗಿದೆ? ಪೂರ್ತಿಯಾಗಿ ಸರ್ವನಾಶ ಮಾಡಲೇ ಬಿಡಬೇಕು. ಯಾಕಂದರೆ ಈಗ ಉತ್ತರಾಧಿಕಾರಿಯಾಗಿ ಖಮೈನಿಯ ಪುತ್ರ ಇದ್ದಾರೆ, ಅವರನ್ನು ಸಹಿತ ಮಟ್ಟ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಮೆರಿಕದ ಕೆಲಸ ನಡೀತಾ ಇದೆ. ಸೊ ಹಾಗಾಗಿ ಡೂಮ್ಸ್ಡೇಯ ಕ್ಷಿಪಣಿಯ ಪರೀಕ್ಷೆ ಏನಿದೆ ಸಾಕಷ್ಟು ರೀತಿಯಾದಂಥ ಆತಂಕವನ್ನು ಹುಟ್ಟಿ ಹಾಕ್ತಾ ಇದೆ.